ನಾನು ಪೋಸ್ಟ್ ಮಾಡಿದೆ ತುಂಬಾ ದಿನ ಆಗಿದೆ ಅಂತ ನನಗೆ ಗೊತ್ತು. ಬಟ್ ಇವತ್ತು ನಾನೊಂದು ಎಕ್ಸೈಟಿಂಗ್ ವಿಡಿಯೋ ಜೊತೆ ವಾಪಸ್ ಬಂದಿದ್ದೇನೆ. ಏನಂತ ಹೇಳಿದ್ರೆ ಇವತ್ತು ನಾನು ಕುಕ್ ಮಾಡ್ತಾ ಇದ್ದೇನೆ. ಏನು ಕುಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಇಲ್ಲಿ ಒಂದು ಚಿಪೋಟ್ಲೆ ಅಂತ ಒಂದು ಚೈನ್ ರೆಸ್ಟೋರೆಂಟ್ ತರ ಉಂಟು, ಅದು ಮೆಕ್ಸಿಕನ್ ಫುಡ್ ರೆಸ್ಟೋರೆಂಟ್. ಅಲ್ಲಿ ಬರಿಟೋ ಬೌಲ್ ಅಂತ ಒಂದು ಸಿಗ್ತದೆ. ಅದು ಎಲ್ಲ ಮಿಕ್ಸ್ ಮಾಡಿ ರೈಸ್ ಮತ್ತೆ ಬೀನ್ಸ್ ಅಂದ್ರೆ ನಾವು ಬೀನ್ಸ್ ಇದ್ದು ಸೀಡ್ ಹಾಕ್ವಲ್ಲ ಅಂತದ್ದು ಬೀನ್ಸ್ ಮತ್ತೆ ಗ್ವಾಕ್ ಮತ್ತೆ ಏನೇನೋ ಮಾಡ್ತಾರೆ, ತುಂಬಾ ವೆರೈಟೀಸ್ ಮಾಡಿ ಹಾಕಿ ಇಟ್ಟಿದೆ ಮೇಕ ಬೌಲ್. ನಂಗೆ ಅದು ತುಂಬಾ ಇಷ್ಟ. ಇದು ಫಸ್ಟ್ ಟೈಮ್ ನಾನು ಅದನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಅಂಡ್ ಅನೀಶ್ ಕೂಡ ನನ್ನ ಜೊತೆ ಇದ್ದಾನೆ, ಸೊ ಅವನು ಕೂಡ ಏನಾದ್ರು ಹೆಲ್ಪ್ ಮಾಡ್ತಾನೆ. ಬಟ್ ಆಕ್ಚುಲಿ ನಂಗೆ ಹೆಲ್ಪ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ದಟ್ ಇಸ್ ಡಿಫ್ರೆಂಟ್. ನಂಗೆ ಎಲ್ಲ ನಾನೇ ಮಾಡಬೇಕು, ದಟ್ ಅದು ಬೇರೆ. ಬಟ್ ಕೀಪ್ ವಾಚಿಂಗ್ ದ ವಿಡಿಯೋ ಅಂಡ್ ಐ ಆಮ್ ಶೋರ್ ಯು ಲೈಕ್ ದಿಸ್. ನಾನು ಅವಕಾಡೋ ಕಟ್ ಮಾಡಿ ಸ್ಕ್ವಾಶ್ ಮಾಡಿದ್ದು ನೋಡಿದ್ರಲ್ಲ, ಅದಕ್ಕೆ ಆನಿಯನ್ ಹಾಕಿ ಅಲ್ಲಲ್ಲ ಎಂತ ಹಾಕಿದೆ, ಲೈಮ್ ಹಾಕಿ ಮತ್ತೆ ಒಂದು ಚಿಲ್ಲಿ ಕಟ್ ಮಾಡಿ ಹಾಕಿದೆ. ಈಗ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಈ ಚಾಪ್ ಮಾಡಿರುವ ಆನಿಯನ್. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ವೆಜಿಟೇಬಲ್ಸ್. ಸಾಲ್ಟ್ ಜಾಸ್ತಿ ಆಯ್ತಾ? ಇಲ್ಲ ಅಲ್ಲ, ಇಷ್ಟೇ. ಗ್ವಾಕಮೋಳೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಹೊರಗಡೆ ಹೀಗೆ ರೆಡಿಯಾಗಿ ಕೂಡ ಸಿಗ್ತದೆ. ಫಸ್ಟಿಗೆ ಐ ಆಮ್ ಗೋಯಿಂಗ್ ಟು ಪುಟ್ ಬಟರ್ ಆನ್ ಮಾಡೋದು. ಫಸ್ಟಿಗೆ ಅನ್ನ ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಚಿಪೋಟ್ಲೆಯಲ್ಲಿ 2 ಆಪ್ಷನ್ಸ್ ಇರ್ತದೆ ಆಕ್ಚುಲಿ, ಪಿಂಟೋ ಬೀನ್ಸ್ ಮತ್ತೆ ಬ್ಲ್ಯಾಕ್ ಬೀನ್ಸ್. ನಾನು ಬ್ಲ್ಯಾಕ್ ಬೀನ್ಸ್ ತಂದಿದ್ದೇನೆ. ಇದು ಇಲ್ಲದಿದ್ರೆ ನಮ್ಮದು ಹೀಗೆ ಸೀಡ್ ಸಿಗ್ತದೆ ಅಲ್ಲ, ಅದನ್ನ ನೀರಲ್ಲಿ ಹಾಕಿಟ್ಟು ಆಮೇಲೆ ಬೇಯಿಸಿದ್ರೆ ಆಯ್ತು. ಬಟ್ ದಿಸ್ ಇಸ್ ಆಲ್ರೆಡಿ ಪ್ರೀ ಮೇಡ್. ಸ್ವಲ್ಪ ಈಸಿ ಆಗ್ತದೆ ಕೆಲಸ ಅಂತ. ಸರಿ, ಇದನ್ನು ಬೇಯಿಸ್ಬೇಕು ಅಂತ ಇಲ್ಲ, ಅದು ಆಲ್ರೆಡಿ ಬೆಂದಿದೆ ಅಲ್ಲ ಇದು. ಬಟರ್ ನೀರು ಹಾಕೊಂಡು ಆಕ್ಚುಲಿ ನನಗೆ ಹೇಗೆ ಮಾಡೋದು ಅಂತ ಐಡಿಯಾ ಇಲ್ಲ. ಇದು ಅವ್ರು ಹೇಗೆ ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ಬಟ್ ಅದರಲ್ಲಿ ಬೇರೆ ಎಂತ ಇರೋದಿಲ್ಲ. ಟೇಸ್ಟ್ ನೋಡಿದಾಗ ಸ್ವಲ್ಪ ಮಸಾಲೆ ಹಾಕಿ ಅದನ್ನು ಬೇಯಿಸಿರ್ತಾರೆ ಅಂತ ಅಷ್ಟೇ ಅನಿಸ್ತದೆ. ಸೊ ಐ ಆಮ್ ಗೋಯಿಂಗ್ ಟು ಡು ದ ಸೇಮ್ ಥಿಂಗ್. ಬಟ್ ನನಗೆ ಅದು ಮಸಾಲೆ ನೋಡ ಹೇಗೆ ಆಗ್ತದೆ ಅಂತ. ಫಸ್ಟಿಗೆ ಚಿಲ್ಲಿ ಹಾಕ್ತಾ ಇದ್ದೇನೆ. ಚಿಲ್ಲಿ ಸ್ವಲ್ಪ ಜಾಸ್ತಿ ಇದಾಗಬೇಕು, ಮತ್ತೆ ಎಲ್ಲ ಸಹ ಖಾರ ಆಗ ಕಷ್ಟ ಆಗ್ತದಲ್ಲ. ಇದು ಈಗ ಆಲ್ಮೋಸ್ಟ್ ಸ್ವಲ್ಪ ಬ್ರೌನ್ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಆ್ಯಡ್ ಇದು ನೀರು ಸಹ ಹಾಕುದಲ್ಲ, ಬರುದಿಲ್ಲವಾ? ಓಕೆ, ಇದಕ್ಕೆ ಸ್ವಲ್ಪ ನಾನು ಇಂಡಿಯನ್ ಫ್ಲೇವರ್ ಕೊಡಲಿಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್. ಬೇಡವಾ? ಹಾಕುವ ಸ್ವಲ್ಪ, ಎಂತ ಆಗುದಿಲ್ಲ, ಇಷ್ಟು ಸಾಕು. ದಿಸ್ ಇಸ್ ಜಿಂಜರ್ ಪೌಡರ್. ಆನಿಯನ್ ಟು ಗೆಟ್ ಫ್ಲೇವರ್ ಮತ್ತೆ ಚೂರು ಇಂಡಿಯನ್ ಫ್ಲೇವರ್. ಇದು ನಮ್ಮ ಇಂಡಿಯನ್ಸ್ ಇದು, ಅದು ಕ್ರಮ ಅಲ್ಲ. ಎಲ್ಲ ಯಾವುದಕ್ಕೂ ಕುಸಿನ್ಸ ಇರಲಿ, ವಿ ಇಂಡಿಯನೈಸ್ ಇಟ್. ಬಟ್ ಆಕ್ಚುಲಿ ಎಂತ ಅಂತ ಹೇಳಿದ್ರೆ ಮೆಕ್ಸಿಕನ್ ಕುಸಿನ್ ಇಸ್ ವೆರಿ ಸಿಮಿಲರ್ ಟು ಇಂಡಿಯನ್ ಕುಸಿನ್. ಅಂದ್ರೆ ಮೆಕ್ಸಿಕೋದವ್ರದ್ದು ತಿನ್ನೋದು ಫುಡ್ ಎಲ್ಲ ಅವರು ಸಹ ನಮ್ಮ ಹಾಗೆ ಗರಂ ಮಸಾಲೆ ಅದು ಎಲ್ಲ ಯೂಸ್ ಮಾಡ್ತಾರೆ. ಚಿಲ್ಲಿ, ಇದು ಎಂತ ರೆಡ್ ಚಿಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಅವ್ರು ಸಹ ಅರಿಶಿಣ ಅದು ಎಲ್ಲ ಯೂಸ್ ಮಾಡ್ತಾರೆ. ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಟೊರ್ತಿಯಾ ಅಂತ, ಅದು ಎಂತ ಇಲ್ಲ, ಅದು ಚಪಾತಿ ಹಾಗೆ. ಅವರು ಸಹ ರೈಸ್ ತಿಂತಾರೆ. ಸೊ ಇಟ್ ಇಸ್ ವೆರಿ ಸಿಮಿಲರ್. ಸೊ ನನಗೆ ಚಿಪೋಟ್ಲೆಯಲ್ಲಿ ತಿನ್ನಕ್ಕೆ ಅದಕ್ಕೆ ಇಷ್ಟ ಆಗುತ್ತೆ. ಬೀನ್ಸ್ ರೆಡಿ ಆಯಿತು ಆಲ್ರೆಡಿ. ಈಗ ನಾನು ನೆಕ್ಸ್ಟ್ ಮಾಡಲಿಕ್ಕೆ ಹೋಗ್ತಾ ಇರೋದು ಫಜೀಟಾ ವೆಜೀಸ್. ಫಜೀಟಾ ಹೇಳೋದಾ ಫಹೀಟಾ ಹೇಳೋದಾ ಎಂಥದ್ದು ಒಂದು ವೆಜಿಟೇಬಲ್ಸ್ ಹಾಕ್ತಾರೆ. ಬಟ್ ಇದು ಹೆಸರು ಫ್ಯಾನ್ಸಿ ಇದ್ದಷ್ಟಂತ ಫ್ಯಾನ್ಸಿ ಇಲ್ಲ. ಇದಕ್ಕೆ ಸ್ವಲ್ಪ ಬಟರ್ ಜಾಸ್ತಿ ಹಾಕಬೇಕು. ಇಷ್ಟು ಸಾಕಾ?
ಅದಕ್ಕೆ ಬಟರ್ ಬಿಸಿ ಆದ್ಮೇಲೆ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಆಯ್ತು ಅಷ್ಟೇ. ಆಮೇಲೆ ಸಾಲ್ಟ್ ಅಂಡ್ ಪೆಪ್ಪರ್ ಅಷ್ಟೇ. And this will be ready. But ಎಂತ ಅಂತ ಹೇಳಿದ್ರೆ you have to fry them a lot so that ಆ ಬಟರ್ ಫ್ಲೇವರ್ ಹೋಗಿ ಸ್ವಲ್ಪ ಚಾರ್ ಆಗ್ಬೇಕು. ಅಂದ್ರೆ ಎಂತ ಸ್ವಲ್ಪ ರೋಸ್ಟ್ ಆಗ್ಬೇಕು ಅಲ್ಲ, ಇನ್ನೊಂದು ಕರಂಚಿ ಹೋಗ್ಬೇಕು ಸ್ವಲ್ಪ ಸ್ವಲ್ಪ. ಆಗ ಕುಕ್ಕರ್ ಇದ್ರಲ್ಲಿ ಇಟ್ಟು ಇದ್ರದ್ದು ಸ್ಟವ್ ಆನ್ ಮಾಡಿಟ್ಟಿದ್ದೆ. ಆಮೇಲೆ ಅನೀಶ್ ಬಂದು ಹೇಳಿದ್ದು ಇದ್ರದ್ದು ಆನ್ ಉಂಟು ಅದ್ರದ್ದಿಲ್ಲ ಅಂತ. ಒಬ್ಬಳೆ ಕೆಲಸ ಮಾಡ್ಬೇಕಲ್ಲ, ಹಾಗೆ ಯಾರು ಸಹ ಹೆಲ್ಪ್ ಮಾಡೋದಿಲ್ಲ, ಗೊತ್ತಾಯ್ತಾ? ಇದು ಆದ್ಮೇಲೆ ಇನ್ನು ಒಂದೇ ಐಟಮ್ ಆಗ್ಲಿಕ್ಕಿರೋದು, ಅದು ಸಾಲ್ಸಾ. ಅದು ಹೀಗೆ ಆಗ್ತಿದೆ, ಅದಕ್ಕೆ ಅಂತ ಗ್ಯಾಸ್ ಬೇಕು ಅಂತಿಲ್ಲ. ಕುಕಿಂಗ್ ವಿತ್ ಫೈರ್. ಹಾಕುದಾ 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 ಹೆಲೋ, ನಾನಿಲ್ಲಿ ಇದ್ದೇನೆ, ಬಿಡು. ಹೈ ಫ್ಲೇಮ್ ಆಗಿ ಉಂಟು. ಒಂದು ಆ್ಯಡ್ ಸಾಲ್ಟ್ ಇದು ಸಾಕಲ್ಲ, ಇಷ್ಟೇ. ಇದಕ್ಕೆ ಇನ್ನು ಬೇರೆ ಅಂತ ಹಾಕ್ಲಿಕ್ಕಿಲ್ಲ. ಇದನ್ನು ಸಾಲ್ಟೆ ಮಾಡಿ 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 ಸ್ವಲ್ಪ ಫುಲ್ ಬ್ರೌನ್ ರೋಸ್ಟ್ ಆಗಬೇಕು, ಫುಲ್ ಅಲ್ಲಿ ತನಕ ಮಾಡ್ತಾ ಇರಬೇಕು. ಇದು ತುಂಬ ಹೊತ್ತು ಮಾಡಬೇಕು, ಕೈ ನೋವಾಗ್ತದೆ. ಅದಕ್ಕೆ ಈಗ ಶೆಫ್ ಚೇಂಜ್ ಆಗಿದ್ದಾರೆ. ಇಲ್ಲಿ ನೋಡಿ ಸರ್, ಹೇಗೆ ಉಂಟು ನಿಮ್ಮ ಅನುಭವ? ಸೂಸ್ ಚೆಫ್. ಹಾಳು ಮಾಡಬೇಡಿ ನನ್ನ ಡಿಶ್, ಗೊತ್ತಾಯ್ತಾ? ಅದು ಗುಂಪಾಗಬಾರ್ದು. ಯಾವುದು ಗುಂಪಾಗಬಾರ್ದು? ಇದು ಗುಂಪಾಗಬಾರ್ದು. ಹೀಗೆ ಗುಂಪಾಗಬಾರ್ದು. ಯಾಕೆ, ಎಂತ ಆಗ್ತದೆ? ಅದು ಸ್ಟೀಮಲ್ಲಿ ಅದು ಕುಕ್ ಆಗುತ್ತೆ. ಸೊ ಇದು ಕುಕ್ ಆಗಬಾರ್ದು, ಬರೀ ರೋಸ್ಟ್ ಆಗಬೇಕು, ಅಂದರೆ ಕ್ರಂಚಿ ಇರಬೇಕು. ಸಾಲ್ಸಾರಿಗೆ ಇದಕ್ಕೆ ಎಂತ ಇಲ್ಲ, ಟೊಮ್ಯಾಟೊ, ಚಿಲ್ಲಿ, ಆನಿಯನ್ಸ್, ಸಾಲ್ಟ್, ಇಷ್ಟೇ. ಇದು ರೆಡಿ. ಆಗ ಎಷ್ಟಿತ್ತಲ್ಲ, ಫುಲ್ ಇತ್ತು. ನೋಡಿ ಎಷ್ಟಾಗಿದೆ. ಫಸ್ಟಿಗೆ ಅಲ್ಲಿ ಚಿಪೋಟ್ಲೆಯಲ್ಲಿ ಕೇಳ್ತಾರೆ. ಚಿಪೋಟ್ಲೆಯಲ್ಲಿ 2 ಥರದ ರೈಸ್ ಇರ್ತದೆ, ಒಂದು ಬ್ರೌನ್ ರೈಸ್ ಮತ್ತೆ ಒಂದು ವೈಟ್ ರೈಸ್. ಬಟ್ ಬ್ರೌನ್ ರೈಸ್ ಅಂದ್ರೆ ನಮ್ಮದು ಉರ್ಪೆಲಾರಿ ಅಲ್ಲ, ಅದು ಬೇರೆ. ಉರ್ಪೆಲಾರಿ ಕನ್ನಡದಲ್ಲಿ ಅಂತ ಹೇಳಿದೆ ನಿಮಗೆ. ಸೊ ಈಗ ನಾನು ವೈಟ್ ರೈಸ್ ಹಾಕ್ತೇನೆ. ಮತ್ತೆ ಅವರು, ಇದು ನಮ್ಮದು ನಾರ್ಮಲ್ ಸೋನಾ ಮಸೂರಿ ರೈಸ್, ಬಟ್ ಅವರು ಯಾವ ರೈಸ್ ಯೂಸ್ ಮಾಡ್ತಾರೆ ಅನಿಶು? ಮೆಕ್ಸಿಕನ್ ರೈಸ್ ಯೂಸ್ ಮಾಡ್ತಾರೆ. ಈಗ ಪಾತ್ರೆ ಮಾತ್ರ ಒಂದು ರಾಶಿ ಆಗ್ತದೆ ತೊಳಿಲಿಕ್ಕೆ. ರೈಸ್ ಆದಮೇಲೆ ನೆಕ್ಸ್ಟಿಗೆ ಬೀನ್ಸ್ ಇರ್ತದೆ. ಬೀನ್ಸ್ ನಾನು ಹೇಳಿದ್ದಲ್ಲ, ವೈಟ್ ಬೀನ್ಸ್ ಮತ್ತೆ ಪಿಂಟೋ ಬೀನ್ಸ್ ಇರ್ತದೆ. ಇದು ಫುಲ್ ಹಾಕೋದಾ ಅನಿಶು? ಎಷ್ಟು ಕೂಡ ಎಷ್ಟು ಮಾತ್ರ ಸಾಕು ಅನ್ನಿಸ್ತದೆ. ಇದಾದ್ಮೇಲೆ ವೆಜೀಸ್. ಓಕೆ, ಈ ಬೌಲಿಗೆ ಆಲ್ಮೋಸ್ಟ್ ಎಷ್ಟು ಇರ್ತದೆ ಅನಿಶು? $10 ಮಿನಿಮಮ್ ಇರ್ತದಲ್ಲ. ಆ್ಯಂಡ್ ಓವರ್ ದ್ಯಾಟ್ ನೀವು ಎಂತ ತಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಗ್ವಾಕ್ ಖಾಲಿ ಮಾಡೋದು ಬೇಡ ಅಲ್ಲ. ಆಕ್ಚುಲಿ ಚಿಪ್ಸ್ ಮತ್ತೆ ಗ್ವಾಕ್ ಒಟ್ಟಿಗೆ ತಿಂತಾರೆ. ಸೊ ಗ್ವಾಕ್ ಆ್ಯಂಡ್ ಚಿಪ್ಸ್. ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಸಾರ್ ಕ್ರೀಮ್ ಹಾಕ್ತಾರೆ. ಸಾರ್ ಕ್ರೀಮ್ ಅಂದರೆ ಹುಳಿ ಇರುವ ಕ್ರೀಮ್. ಅದು ಮತ್ತೆಂತ ಅಲ್ಲ, ಅದು ಹುಳಿ ಮೊಸರು. ನಾವು ಸಾರ್ ಕ್ರೀಮ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಅನೀಶ್ ನನಗೆ ಹೇಳ್ತಿದ್ದ ತಗೊಳ್ಳೋ ಅಂತ, ಬಟ್ ಆದರೂ ತಗೊಳ್ಳಿಲ್ಲ. ಚೀಸ್ ನಿಮಗೆ ಬೇಕಾ? ಬಟ್ ನನಗೆ ಇಷ್ಟ ಚೀಸ್. ಚೀಸ್ ಎಕ್ಸ್ಟ್ರಾ ಕ್ಯಾಲರೀಸ್. ನಿಮಗೆ ಸ್ವಲ್ಪ ಹಾಕುವ? ಸ್ವಲ್ಪ ಸಹ ಬೇಡವಾ? ಸ್ವಲ್ಪ ಆಯಿತು, ನಾನೇ ಸ್ವಲ್ಪ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ. ಬರೀಟೋ ಬೌಲ್ ಇಸ್ ರೆಡಿ. ಅನಿಶು ಟೇಸ್ಟ್ ಮಾಡಿ ಹೇಗೆ ಉಂಟು ಅಂತ. I just go one layer though. Everything. ಬಟ್ ನಂಗೆ ಎಷ್ಟು ದೊಡ್ಡ ಬೈಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಚಿಪೋಟೆ ಥರ ಫೀಲ್ ಆಗ್ತದಾ? ಬಟ್ ಐ ಆಮ್ ಡೆಫಿನೆಟ್ಲಿ ಶೋರ್ ನನಗೆ ಇಷ್ಟು ಈಗ ಒಂದೇ ಶಾರ್ಟಿಗೆ ಮುಗಿಸೋಕ್ಕೆ ಖಂಡಿತ ಆಗೋದಿಲ್ಲ. ಚಿಪೋಟ್ಲೆ ಅಲ್ಲಿ ಬರೀಟೋ ಬೌಲ್ ತಗೊಂಡ್ರು ಐ ಯೂಶ್ವಲಿ ಟೇಕ್ ಇಟ್ ಫಾರ್ 2 meals. ಅಂದರೆ
ಆ ಫುಲ್ ಬಾಲ್ ಮುಗಿಸೋಕ್ಕೆ ನನಗೆ ಅದು ನನಗೆ 2 ಸಲಕ್ಕೆ ಬರ್ತದೆ ಆ ಥರ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ಅಂತ ಫ್ಯಾನ್ಸಿ ಥರ ಎಂತ ಸಹ ಇಲ್ಲ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಅಷ್ಟೇ ಯೂಸ್ ಮಾಡಿರೋದು, ಮತ್ತೆ ಎಂತ ಸ್ಪೆಷಲ್ ಆಗಿ ಯೂಸ್ ಮಾಡಲಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನೀವು ಮನೇಲಿ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಬಾಯ್.